ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ನಡೀತಿರೋದು ನಿಮಗೆ ಗೊತ್ತಿರಬಹುದು. ಬೆಳಗ್ಗೆ ತಾನೇ ಒಂದು ಪ್ರಕ್ರಿಯೆಯ ಒಂದು ಪ್ರೋಮೋವನ್ನು ಬಿಟ್ಟಿದ್ರು. ಆದರೆ ಈಗ ಎರಡನೇ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡಿರುವಂತೆ ಮಾಳು ಅವರು ಕಾಣಿಸ್ತಾ ಇದ್ದಾರೆ. ಸೊ ಮಾಳು ಅವರಿಗೆ ಮನೆಯ ಕ್ಯಾಪ್ಟನ್ ಆದ ನಂತರ ಬರೀ ಮನೆಯನ್ನು ನೋಡ್ಕೊಳ್ಳೋದು ಅಷ್ಟೇ ಅನ್ಕೊಂಡಿದ್ರು. ಬಟ್ ಬಿಗ್ ಬಾಸ್ ಅವರು ಹಲವಾರು ಅಧಿಕಾರಗಳನ್ನ ಕ್ಯಾಪ್ಟನ್ ಆದಂತವರಿಗೆ ಕೊಡ್ತಾರೆ ಅಂತ ಹೇಳಿ ಮಾಳು ಅನ್ಕೊಂಡಿರ್ಲಿಲ್ಲ. ಆದರೆ ಮಾಳುಗೆ ಎಲ್ಲ ಒಂದು ಕಡೆ ಕ್ಯಾಪ್ಟನ್ನೇ ಮುಳುವಾಯಿತು ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ನಾಮಿನೇಷನ್ ಮಾಡುವಂತಹ ಅಧಿಕಾರ ಕೇವಲ ಮಾಳುಗೆ ಮಾತ್ರ ಈ ಬಾರಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ನೀವು ನೋಡಿದ್ರಿ, ಅವರು ಹಲವಾರು ಜನಕ್ಕೆ ನಾಮಿನೇಟ್ ಮಾಡಿದ್ರು. ಆದರೆ ಈಗ ಅವರು ಅಶ್ವಿನಿ ಮತ್ತು ಜಾನ್ವಿ ಅವರಿಬ್ಬರನ್ನು ಕೂಡ ನಾಮಿನೇಟ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾದಂತಹ ಕಾರಣಗಳು ಅವರಿಗೆ ಕೊಡಲಿಕ್ಕೆ ಬರ್ತಾ ಇಲ್ಲ. ಸೊ ಅದರಿಂದಾಗಿ ಇಡೀ ಮನೆನೇ ಮಾಳು ಅವರ ವಿರುದ್ಧವಾಗಿ ಬಿದ್ದಿದೆ. ಅದರಲ್ಲೂ ಕೂಡ ಅಶ್ವಿನಿ ಮತ್ತು ಜಾನ್ವಿ ಅವರು ಸರಿಯಾಗಿ ಹೇಳ್ತಾರೆ. ಆದರೆ ಜಾನ್ವಿ ಅವರ ಬಗ್ಗೆ ಅವರು ಹೇಳಿದಂತಹ ಮಾತು ಎಲ್ಲ ಒಂದ್ ಕಡೆ ಮೇಕಪ್ ಮಾಡ್ಕೊಳ್ಳೋ ಎಲ್ಲರಿಗೂ ಕೂಡ ತಾಕ್ತು ಅಂತಾನೆ ಹೇಳ್ಬೋದು. ಸೊ ಜಾನ್ವಿ ಅವರಿಗೆ ನಾನು ಅಡುಗೆ ಮಾಡ್ಲಿಕ್ಕೆ ಹಚ್ಚಿದ್ದೆ, ಬಟ್ ಅವ್ರು ಅಡುಗೆ ಮಾಡೋದನ್ನ ಬಿಟ್ಟು ಮೇಕಪ್ ಮಾಡ್ಕೊಂಡು ಇಡೀ ಮನೆ ಓಡಾಡ್ತಾ ಇದ್ರು ಅಂತ ಹೇಳಿ ಒಂದು ಮಾತನ್ನ ಅವರು ಹೇಳ್ಬಿಡ್ತಾರೆ. ಸೊ ಅದು ಎಲ್ಲ ಒಂದು ಕಡೆ ಅವರಿಗೆ ವಿರೋಧವಾಗುತ್ತೆ. ಇದಾದ್ಮೇಲೆ ಅವರು ಅದ್ರ ಮೇಲೆ ಚಿಣಿಮಿಣಿಯನ್ನ ಸುರಿತಾರೆ. ಇದಾಗಿ ಅಶ್ವಿನಿ ಅವರನ್ನ ಕರೆದು ಅವ್ರ ಮೇಲೆ ಒಂದು ಕಪ್ಪು ಬಣ್ಣವನ್ನ ಸುರಿಯೋ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ, ಹಾಗೆ ಕಪ್ಪು ಬಣ್ಣವನ್ನ ಅವ್ರ ಮೇಲೆ ಚೆಲ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದಕ್ಕೆ ಸೂಕ್ತವಾದ ಕಾರಣ ತಿಳಿಸಿ ಅಂದಾಗ ಅವರು ಹೇಳ್ತಾರೆ, ಇನ್ನೂ ಹಳೆಯದನ್ನೇ ಎತ್ಕೊಂಡು ಅವರು ಹೇಳ್ತಾರೆ, ರಕ್ಷಿತನವ್ರನ್ನ ಇವರು ಮಗಳು ಅನ್ಕೊಂಡು ಅವ್ರನ್ನ ಶತ್ರು ರೀತಿ ನೋಡ್ಕೊಂಡ್ರು ಅಂತ ಹೇಳಿ ಇವರು ಆ ರಕ್ಷಿತನ್ಗೆ ಮಾಡಿರುವಂತಹ ಹಲವಾರು ವಿಚಾರಗಳನ್ನ ಎತ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ. ಆಗ ಅಶ್ವಿನಿಗೆ ಎಲ್ಲ ಒಂದು ಕಡೆ ಸಿಟ್ಟು ಬಂದು, ಇಲ್ಲಿ ಬೇರೆಯವ್ರದ್ದು ನಂದು ಹಿಡ್ಕೊಂಡು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ, ನಂದು ಮಾಡೋದು ಏನಾದರೂ ನಡೆದಿದ್ರೆ ಅದನ್ನ ಹೇಳು, ನಾನು ಒಪ್ಕೋತೀನಿ. ನಾನು ಯಾವತ್ತೋ ಒಂದು ದಿನ ಅವಳಿಗೆ ಹೋಗಿ ಕ್ಷಮೆ ಕೇಳಿದೆ ಅಂದರೆ ನಾನು ಸೋಲು ಒಪ್ಕೊಂಡೆ ಅಂತ ಅಲ್ಲ, ಆ ಕ್ಷಣಕ್ಕೆ ನಾನು ಮಾಡಿದಂಥ ತಪ್ಪಿಗೆ ಮಾತ್ರ ಕ್ಷಮೆ ಕೇಳಿರೋದು. ಹಾಗಂತ ನಾನು ಎಲ್ಲರ ಹತ್ರನೂ ಚೆನ್ನಾಗಿರಬೇಕು, ಅದಕ್ಕೆ ಕ್ಷಮೆ ಕೇಳಿದ ಕೂಡಲೇ ಅವ್ರನ್ನ ಹೆದರಬೇಕು ಅಂತದ್ದು ಏನೂ ಇಲ್ಲ. ನನ್ನ ಆಟನ ನಾನು ಆಡ್ತೀನಿ. ನಂದು ನಿಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು, ನಂದನ್ನು ತೆಗೆದು ಬೇರೆಯವ್ರ ಜೊತೆಗೆ ಸೇರಿಸ್ಕೊಂಡು ಅದನ್ನು ನನಗೆ ನಾಮಿನೇಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಮಾಳು ವಿರುದ್ಧವೇ ತಿರುಗಿ ಬೀಳ್ತಾರೆ. ಅಷ್ಟೇ ಅಲ್ಲದೆ ರಾಶಿಕಾನು ಕೂಡ ಹೇಳ್ತಾರೆ, ಮನೆಯಲ್ಲಿ ಇವ್ನು ಯಾಕೋ ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಹೇಳಿ ಅನ್ಸುತ್ತೆ. ಸೊ ನನ್ನನ್ನೇ ಪದೇ ಪದೇ ನನ್ನ ಹೆಸರನ್ನೇ ತಗೊಳ್ತಾ ಇರ್ತಾನೆ ಅಂತಲೂ ಕೂಡ ಹೇಳ್ತಾರೆ. ಇದಾದ ನಂತರ ಜಾನ್ವಿ ಅವರು ಹೇಳ್ತಾರೆ, ದಡ್ಡನ್ಗೆ ರಾಜ್ಯವನ್ನು ಆಡ್ಲಿಕ್ಕೆ ಕೊಟ್ಟರೆ ಹೀಗೆ ಆಗೋದು ಅಂತ ಹೇಳಿ ದಡ್ಡ ಅಂತಲೂ ಕೂಡ ಹೇಳ್ತಾರೆ. ಆದರೆ ಮಾಳುಗೆ ಎಲ್ಲೋ ಕಾರಣಗಳು ಕೊಡೋಕೆ ಬರದೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಶತ್ರು ಆಗ್ಬಿಟ್ನೇನೋ ಅಂತ ಹೇಳ್ಸುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಮಾಳು ಮನೆಯಲ್ಲಿ ಉಳಿಬೇಕಂದ್ರೆ ಎಲ್ಲದನ್ನು ಕೂಡ ಹೆದರ್ಸ್ಬೇಕಾಗತ್ತೆ. ಇದನ್ನೇ ತಲೆಯಲ್ಲಿ ಇಟ್ಕೊಂಡಿರೋ ತುಂಬಾ ಮಂದಿ ಮುಂದೆ ಮಾಳುವನ್ನ ಸಿಕ್ಕಾಪಟ್ಟೆ ಆಟಾಡ್ಸ್ಬಿಡ್ತಾರೆ, ಕೆಳಗೆ ತುಳಿಯೋಕೆ ಪ್ರಯತ್ನ ಪಡ್ತಾರೆ. ಇದನ್ನೆಲ್ಲನೂ ಕೂಡ ಮಾಳು ಹೇಗೆ ವಿರೋಧ ಮಾಡ್ಕೊಂಡು ಬರ್ತಾನೆ ಅಂತ ಹೇಳಿ ನೋಡಬೇಕು. ಬಟ್ ಏನೇ ಆಗಲಿ ಮನೆಯಲ್ಲಿ ಕ್ಯಾಪ್ಟನ್ ಅಂತ ಆದಾಗ ತುಂಬಾ ಯೋಚನೆಗಳನ್ನ ಮಾಡಬೇಕು. ಹನುಮಂತಣ್ಣಂಗೆ ಇದ್ದಂತಹ ಯೋಚನೆ ತಲೆ ಮಾಳುಗೆ ಇಲ್ಲ. ಕೇವಲ ಹಾಡ್ಕೊಂಡಿದ್ದಂತಹ ವ್ಯಕ್ತಿಯನ್ನ ಮನೆಯೊಳಗೆ ಬಿಟ್ಟಾಗಿದೆ. ಸೊ ಆ ವ್ಯಕ್ತಿ ಹೇಗೆ ಮುಂದುವರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಏನೇ ಹೇಳಿ ಹನುಮಂತನ ಮುಂದೆ ಮಾಳು ಝೀರೋ ಅನ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಮಾತುಗಳು, ಆ ಹಾಡುಗಳು, ಆ ಒಂದು ವ್ಯಕ್ತಿತ್ವ ಇವರ ಮುಂದೆ ಯಾವುದೇ ಲೆಕ್ಕಕ್ಕೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ನನಗನ್ನಿಸ್ತು. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.